ಚೆನ್ನಾಗಿ ರೆಡಿ ಆಗಿ ಫಸ್ಟ್. ಈಗ ನೋಡಿ ಡೈಲಿ ಮೊದ್ಲು ಹೆಂಗ್ ಬರ್ತಿದ್ರಿ ಕ್ಲಾಸ್ಗೆ, ನಾರ್ಮಲ್ ಬ್ಲೌಸ್ ನೀನ್ ಹಾಕೊಂಡ್ ಬರ್ತಿದ್ದೆ, ನೀವುಗಳೊಂದು ಸುಮಾರು ಡ್ರೆಸ್ಗಳು ಹಾಕೊಂಡು ಹಿಂಗ್ ಬರ್ತಿದ್ದೀರಾ. ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವನ್ನೆಲ್ಲ ನೋಡಿ ಏನಂತೀರಾ, ನಾನು ಹಾಕೋ ಬ್ಲೌಸ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಆಗ್ತಾರೆ, ಅಟ್ಲೀಸ್ಟ್ ನಾವು ಹಾಕೋಬೇಕು. ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಡಿಸೈನ್ ಇದೆ ಅದನ್ನೇ ಮಾಡೋದು ಸಾಕು. ನಾವು ಬಂದಾಗಿಲ್ಲ ಕ್ಲಾಸಿಗೆ ಬಂದಾಗಿಲ್ಲ ಫಸ್ಟ್ ನೀವು ನಿಮ್ಮನ್ನೇ ನೋಡ್ತಿದ್ದೀವಿ, ಡ್ರೆಸ್ ಹಾಕೋಬಾಗಿ ಫುಲ್ ನಿಮ್ಮನ್ನೇ ನೋಡ್ತಿದ್ದೀವಿ ನಾವು. ಬೇರೆ ಏನು ನೋಡಲ್ಲ, ಫಸ್ಟ್ ನೀವು ಏನ್ ಹಾಕಾರ ಹೊಂದ್ಕೊಂಡು ಹಾಕೊಂಡಿರ್ತೀರ ಅದನ್ನೇ ನೋಡ್ತಿರ್ತೀವಿ. ಅದಕ್ಕೆ ಅನ್ಸುತ್ತೆ ದೃಷ್ಟಿ ಇಲ್ಲ, ತಮಾಷೆ ಮಾಡಿದೆ. ಹೌದು, ಈಗ ನೀವು ನನ್ನ ನೋಡಿ ಎಕ್ಸಾಂಪಲ್, ನೀವು ನನ್ನ ಅಬ್ಸರ್ವ್ ಮಾಡ್ತೀರಲ್ವಾ, ಹಂಗಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡೋರು ತುಂಬಾ ಜನ ಇರ್ತಾರೆ. ನೀವ್ ಹಿಂಗ ಹಾಕೋ ಯಾವತ್ತೂ ಹಾಕೊಂತಿರ್ಲಿಲ್ಲ, ಇವ್ರೇನಪ್ಪ ಇವತ್ತು ಇವಾಗ್ಲೇ ಬರೋವಾಗ ನೋಡ್ತಾ ಇದ್ರು. ಡೈಲಿ ಬೆಳಗ್ಗೆ ಇಲ್ಲ ಅಂತೆಲ್ಲ ನೋಡ್ತಿದ್ರು, ಸ್ಲೀವ್ ಅದು ಓಪನ್ ಹಾಕೊಂಡಿದೀನಿ ಅಂತ ಮನೆಗೆ ಹೋದ್ಮೇಲೆ ಅದು ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ಲ ಯಾರು ಅಂತಾನೆ ಗೊತ್ತಾಗಲ್ಲ. ಆ ಸೊಸೈಟಿ ಹತ್ರ ಬೇರೆ ನಿಂತಿರ್ತಾರೆ ಜನ, ಅವರೆಲ್ಲ ನಮ್ಮನ್ನೇ ನೋಡ್ತಿರ್ತಾರೆ. ಮನೆ ಕರ್ಕೊಂಡು ಹೋಗಿ ಕರ್ಕೊಂಬರಕ್ ಅಲ್ಲೇ ಬರ್ತಾ ಇರ್ತೀವಿ, ಅವರೆಲ್ಲ ನೋಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಹೆಲ್ಮೆಟ್ ಅಲ್ಲ. ನೀವಿಲ್ಲ, ಧೈರ್ಯವಾಗಿ ಮಕ್ಳು ಸ್ಕೂಲ್ ಹತ್ರಕ್ಕೆ ರೆಡಿಯಾಗಿ ಹೋಗಿ. ಇದನ್ನ ತುಂಬಾ ಜನಕ್ಕೆ ನಾನು ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ನೀವು ರೆಡಿಯಾಗಿ ಹೆಂಗ್ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮನೇಲಿ ಸುಮ್ಮನೆ ಎಕ್ಸಾಂಪಲ್, ಈಗ ನೀವೇನ್ ಮಾಡ್ತೀರಾ, ಕ್ಲಾಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಮನೇಲಿ ನೈಟಿಲಿ ಇರ್ತೀರಾ, ಕ್ಲಾಸ್ ಫೀಲ್ ಬರಲ್ಲ ನಿಮ್ಗೆ. ನೀಟಾಗಿ ರೆಡಿಯಾಗ್ಬಿಟ್ಟು ಕುತ್ಕೊಳ್ಳಿ. ನಿಮ್ಗೆ ಆಟೋಮೆಟಿಕ್ ಆಗಿ ಬರ್ಲಿಲ್ಲ ಮೇಡಮ್ ಕೂತಿದಾರಪ್ಪ, ಅವ್ರಿಗೆ ಅಟ್ಲೀಸ್ಟ್ ಒಂದು ಪೇಪರ್ ಕಟಿಂಗ್ ಮಾಡೋಣ, ತೋರ್ಸೋಣ, ಅವ್ರು ಬೈತಾರೆ, ಅವ್ರು ಹೇಳಿದ್ಕಾದ್ರೂ ನಾವು ನೀಟಾಗಿ ಕಲ್ತು ನಮ್ ಜೀವನ ರೂಪಿಸ್ಕೊಳ್ಳೋಣ ಅಂತ ನಿಮಗ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಹಿಂಗ್ ರೆಡಿಯಾಗಿ ಸ್ಕೂಲ್ ಹತ್ರ ಹೋಗಿ, ಅಯ್ಯೋ ಮೊದ್ಲು ಹೆಂಗ್ ಬರ್ತಾ ಇದ್ವಿ, ಇವಾಗ ನಿಮ್ಮನ್ನೇ ನೋಡ್ತಾರೆ. 10 ಜನಗಳಲ್ಲಿ ನಿಮ್ಮನ್ನ ನೋಡ್ತಾ ಇದಾರೆ, ನೀವು ಸ್ಪೆಷಲ್. ಅವ್ರು ಕೆಟ್ಟದಾಗ ನೋಡ್ತಿಲ್ಲ ಕಂದ, ಒಳ್ಳೆ ರೀತಿಲಿ ನೋಡ್ತಾರೆ. ಏನ್ ನೋಡಪ್ಪ ಮೊದ್ಲು ಹಿಂಗ ಆಗ್ತಾನೆ ಅವ್ರು ನಿಮ್ಮ ಹತ್ರನೇ ಎಲ್ರು ಬಂದ್ ಮಾತಾಡ್ತಾರೆ. 10 ಜನದಲ್ಲಿ ನೀವೊಬ್ರು ಗುರ್ತಿಸೋ ತರ ಹಾಕ್ತೀರಾ. ನಾನು ಹೇಳೋದು ಅರ್ಥ ಆಗ್ತಿದ್ಯಲ್ಲಪ್ಪ ಅಂದ. ಅವಾಗ ಏನಾಗತ್ತೆ, ಜನಗಳಿಗೆ ನೀವು ಹೊಲಿಯೋ ಬ್ಲೌಸ್ ಅಂಗಡಿಗಳಿಗೆ ಹೋಗಿ ಹೊಲಿಸೋದ, ನಮ್ಮ ಹುಡುಗಿರೇ ಇಷ್ಟು ಚೆನ್ನಾಗಿ ಹೊಲಿಬೇಕಾದ್ರೆ ಅಲ್ಲೋದ್ರೆ 700-800, ಇವಾಗೆಲ್ಲ ಬೋಟಿಕಲ್ಲಿ ಎಲ್ಲ ಕಮ್ಮಿನೇ ಎಲ್ಲೂ ಇಲ್ಲ. ಎಷ್ಟು ಅಂತ ಹೇಳಿದಾಗ ನೀವು ನಾರ್ಮಲ್ ರೇಟ್ ಹೇಳಿರ್ತೀರಾ, ಅವ್ರಿಗೆ ಅಂತ ಒಂದು 100 ರೂಪಾಯಿ ಕಮ್ಮಿ ಹೇಳಿ ಖಂಡಿತವಾಗ್ಲೂ ಬರುತ್ತೆ. ಯಾಕೆ ಆರ್ಡ್ರ್ ಬರಲ್ಲ? ಆದ್ರೆ ಫಸ್ಟ್ ಏನಾಗ್ಬೇಕು, ನೀವು ರೆಡಿ ಆಗ್ಬೇಕು, ನೀವು ಕಾನ್ಫಿಡೆನ್ಸ್ ರೆಡಿಯಾಗಿ ಹೋಗ್ಬೇಕು. ಸ್ಕೂಲ್ ಮಕ್ಳು ಕರ್ಕೊಂಡು ಹೊರಗಡೆ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗಿ, ದಿನ ಒಂದು ಸೊಪ್ಪು ತರಕ್ಕೆ ಹೋಗಿ, ರೆಡಿಯಾಗಿ ಹೋಗಿ. ಅವಾಗ ಏನಾಗುತ್ತೆ, ಈ ಡಿಸೈನ್ ಬ್ಲೌಸ್ ಪಕ್ಕ ನೋಡ್ತಾರೆ. ಫಸ್ಟ್ ಏನ್ ಮಾಮೂಲಿ ಓಡಾಡ್ತಾ ಇದ್ರು, ಇವ್ರು ಇವಾಗ ಡಿಸೈನ್ಗಳು ಹಿಂಗೆಲ್ಲ ಹಾಕೊಂತಾ ಇದಾರಲ್ಲ, ಬಂದ್ ಅವರೇ ಮಾತಾಡಿಸ್ಬೇಕು, ಅವರೇ ಕೇಳ್ಬೇಕು ಹೊಲಿತೀರಾ ಅಂತ. ಹೊಲಿತೀನಿ ಕೊಡಿ ಅಂತ ನೀವು ಕೇಳ್ಬೇಡಿ. ಅವಾಗ ಏನಾಗುತ್ತೆ, ಕೊಡ್ತಾರೆ, ದುಡ್ಡು ಕೊಡಲ್ಲ. ಅರ್ಥ ಆಗ್ತಿದ್ಯಾ ಶ್ರೀದೇವಿ? 100% ಅಲ್ಲ, 1000%